ಮೊಹಮ್ಮದ್ ಗಜ್ನಿ ಭಾರತಕ್ಕೆ ಬರುವುದಕ್ಕಿಂತ ಮುಂಚೆ ಈ ಸೋಮನಾಥ ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡಿದ್ದು ಯಾರು ಅಂತ ಅದನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಪುರಾಣದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಚಂದ್ರದೇವರು ಈ ಸೋಮನಾಥ ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡಿದ್ದು ಪುರಾಣದಲ್ಲಿ ಅದರ ಉಲ್ಲೇಖ ಇದೆ. ಚಂದ್ರನಿಗೆ ದಕ್ಷ ಪ್ರಜಾಪತಿಯಿಂದ ಶಾಪ ಆಯಿತು, ನಿನ್ನ ತೇಜ ಹೋಗ್ಲಿ ಅಂತ. ತೇಜ ಅಂದರೆ ಪ್ರಕಾಶ. ಆಗ ತೇಜ ಹೋದಾಗ ಅವರು ಬ್ರಹ್ಮದೇವರ ಪ್ರಾರ್ಥನೆ ಮಾಡ್ತಾರೆ, ಈ ಶಾಪದಿಂದ ನಮಗೆ ವಿಮೋಚನೆ ಆಗುವ ಮಾರ್ಗ ತೋರಿಸು. ಆಗ ಬ್ರಹ್ಮದೇವರು ಹೇಳ್ತಾರೆ, ನೀನು ಈಶ್ವರನ ಆರಾಧನೆ ಮಾಡಬೇಕು. ಚಂದ್ರನಿಗೆ ಇನ್ನೊಂದು ಹೆಸರು ಸೋಮ. ಸೋಮನಿಗೆ ನಾಥ ಅಂದರೆ ಈಶ್ವರ. ಅದಕ್ಕೆ ಈ ಜ್ಯೋತಿರ್ಲಿಂಗ ಚಂದ್ರ ಸ್ಥಾಪಿತ ಮಾಡಿರೋದ್ರಿಂದ, ಸೋಮ ಸ್ಥಾಪಿತ ಮಾಡಿರೋದ್ರಿಂದ, ಅವನ ಇಷ್ಟ ದೇವರ ಆರಾಧನೆ ಮಾಡಿರೋದ್ರೆ ಸೋಮನಾಥ ಜ್ಯೋತಿರ್ಲಿಂಗ, ಸೋಮೇಶ್ವರ. ಆಗ ಚಂದ್ರನು ಈ ಶಿವಲಿಂಗದ ಪದಾರ್ಥ ಯಾವ ಗ್ರಹದಿಂದ ತಂದ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಕೆಲವು ಕಣಗಳನ್ನು ಲ್ಯಾಬೊರೇಟರಿ ಟೆಸ್ಟ್ ಮಾಡಿದಾಗ ಆ ಕಾಂಬಿನೇಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾದ ನಿಮಗೆ ಪುರಾವೆ ಬೇಕಂದ್ರೆ ನಮ್ಮ ಆರ್ಟಿಫಿಷಿಯಲ್ ಟೀಚರ್ ಬರೋದು ಡಿಟೇಲ್ ಇದೆ, ಅದು ನಿಮಗೆ ವಾಟ್ಸಪ್ ಅಲ್ಲಿ ಮಾಡ್ತೀವಿ, ಅದನ್ನು ಚೆಕ್ ಮಾಡ್ತೀವಿ. ಸೊ ಚಂದ್ರನು, ಸೋಮನು ಈಶ್ವರನ ಆರಾಧನೆ ಮಾಡ್ತಾ ಇದ್ದ ಶಿವನು ಪ್ರಸನ್ನನಾಗಿ ಆಶೀರ್ವಾದ ಕೊಡ್ತಾ ಹೇಳ್ತಾನೆ, ನೋಡಪ್ಪ ನಿಮಗೆ ಈ ಶಾಪದಿಂದ ವಿಮೋಚನೆ ಸಿಗುತ್ತೆ, ಆದರೆ ಸ್ವಲ್ಪ ಪ್ರಭಾವ ಇರುತ್ತೆ. ಆ ಪ್ರಭಾವ ಏನಂದ್ರೆ 15 ದಿವಸ ನಿನ್ನ ತೇಜ ಏರುತ್ತೆ, 15 ದಿವಸ ಇಳಿಯುತ್ತೆ. ಏರಿದಾಗ ಪೂರ್ಣಿಮಾ ಆಗುತ್ತೆ, ಇಳಿದಾಗ ಅಮಾವಾಸ್ಯೆ. ಇದು ಪುರಾಣದಲ್ಲಿ ಬರುವಂತ ಉಲ್ಲೇಖ. ತತ್ವ ತಿಳಿದವರು ಹೇಳ್ತಾರೆ, ಮನಸ್ಸು ಚಂದ್ರ. ಹೇಗೆ ಚಂದ್ರನಿಗೆ ಅವನಿಗೆ ಆದ ಪ್ರಕಾಶ ಇಲ್ಲ, ಸೂರ್ಯನಿಂದ ಪಡಿತಾನೆ, ಆತ್ಮ ಸೂರ್ಯನ. ಅದರಿಂದ ಪ್ರಕಾಶ, ಮನಸ್ಸು ಪ್ರಕಾಶಿತವಾಗ್ತಾ ಇರುತ್ತೆ. ಅದಕ್ಕೆ ಪೂರ್ಣಿಮೆ ಬಂದಾಗ ಮನಸ್ಸು ಹಿಡಿಯುತ್ತೆ, ಅಮಾವಾಸ್ಯೆ ಬಂದಾಗ ಕುಗ್ಗುತ್ತೆ. ಸಮುದ್ರದಲ್ಲಿ ನೀರು ಅಲೆಗಳು ಏಳಿಸಿ ಅನ್ನೋ ಮಾತು ಇದು ಸ್ಪಷ್ಟವಾಗಿ ಹೇಳಿದ. ಅಂದ್ರೆ ಚಂದ್ರನಿಗೂ ಮನಸ್ಸಿಗೂ ಸಂಬಂಧ. ಅದಕ್ಕೆ ಈ ಈಶ್ವರನು ಧಾರಣೆ ಮಾಡಿರೋದು ಯಾರು? ಆತ್ಮವನ್ನ. ಆತ್ಮ ಈಶ್ವರ, ಪರಮೇಶ್ವರ. ಅದಕ್ಕೆ ಅವನಿಗೆ ಇನ್ನೊಂದು ಹೆಸರು ಚಂದ್ರಶೇಖರ್. ಅಂದ್ರೆ ಮನಸ್ಸನ್ನು ಧಾರಣೆ, ಮನಸ್ಸು ಚಂದ್ರ. ಇದು ತತ್ವಜ್ಞಾನ, ಅದು ಪುರಾಣದಲ್ಲಿ ಬರುವಂತ ಮಹಿಮೆ. ಈಗ ಇತಿಹಾಸದಲ್ಲಿ ಹೋದರೆ 1000 ವರ್ಷಗಳ ಹಿಂದೆ ಮೊಹಮ್ಮದ್ ಗಜ್ನಿ ಭಾರತಕ್ಕೆ ಬಂದು ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಬೇಕಾದ್ರೆ ಅವನು ಕೊನೆ ಬಾರಿಗೆ ದೇವಸ್ಥಾನದ ಗರ್ಭಗೃಹದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಮಧ್ಯ ಏಷ್ಯಾದಿಂದ ಬಂದಂತಹ ಒಬ್ಬ ಇತಿಹಾಸಕಾರ, ಅವನು ಅರಬಿಕಲ್ಲಿ ತನ್ನ ಇತಿಹಾಸದ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ ಏನಂತ, ನಾನು ಈ ಮೊಹಮ್ಮದ್ ಗಜ್ನಿ ಜೊತೆ ಗರ್ಭಗೃಹದಲ್ಲಿ ಹೆಜ್ಜೆ ಹಾಕಬೇಕಾದ್ರೆ ಆ ದೇವಸ್ಥಾನ ಮಧ್ಯದಲ್ಲಿ ದಿವ್ಯಮಾನವಾದಂಥ ಜ್ಯೋತಿರ್ಲಿಂಗ 1.5 ಫೀಟ್ ಆಕಾಶದಲ್ಲಿ 2.5 ಫೀಟ್ ಅಡಿ ಆದಂಥ ಜ್ಯೋತಿರ್ಲಿಂಗ ನಾನು ಕಣ್ಣಾಗಿ ಕಂಡೆ ಅಂತ ಉಲ್ಲೇಖ ಮಾಡಿ. ನೀವು ಗೂಗಲಲ್ಲಿ ಹೋಗಿ ಅದನ್ನು ಟೆಸ್ಟ್ ಮಾಡಿ, ಅದನ್ನು ನೀವು ಸರ್ಚ್ ಮಾಡಿದೆ, ನಿಮಗೆ ಅದಕ್ಕೆ ಬೇಕಾದಂಥ ಎಲ್ಲ ಸಿಗ್ತದೆ. ಮೊಹಮ್ಮದ್ ಗಜ್ನಿ ದೋಚಕ್ಕೆ ಬಂದಿದ್ದ, ಹಾಗೆ ಮನದಲ್ಲಿ ಅವತ್ತು ನಿಮ್ಗೆ ಗೊತ್ತು ಅಸುರಿ ಶಕ್ತಿ ಇರೋದ್ರಿಂದ ಆ ಶಿವದೇವತೆ ಪ್ರಹಾರ ಮಾಡಿ ನಿಮ್ಗೆ ಅನಿಸ್ಬೋದು, ಹಾಗೆಂದ್ರೆ ಅಸುರಿ ಶಕ್ತಿ ಇಷ್ಟು ಬಲನ ನೀವು ಹಿಂದೆ ಇರ್ತೀವಿ. ಪುರಾಣದಲ್ಲಿ, ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ ಭಸ್ಮಾಸುರ ಇಷ್ಟಿಷ್ಟು ಕಥೆಗಳು ಬರುತ್ತೆ. ಶಿವನೇ ವರ ಕೊಟ್ಟರೆ ಶಿವನಿಗೆ ಭಸ್ಮ ಮಾಡಕ್ಕೆ ಹೊರಟಿರುವ ಎಷ್ಟೋ ಕಥೆಗಳು ಕೇಳ್ತಾರೆ ಪುರಾಣದಲ್ಲಿ. ಅಸುರಿ ಶಕ್ತಿಗೆ ಸಹಜವಾದ ಸ್ವಭಾವ ಹಾಗೆ. ಆ ಸೋಮನಾಥ ಜ್ಯೋತಿರ್ಲಿಂಗದ ಮೇಲೆ ಅವನು ಪ್ರಹಾರ ಮಾಡಿದಾಗ ಆ ಮೂಲ ಜ್ಯೋತಿರ್ಲಿಂಗ, ಈ ಮೂಲ ಜ್ಯೋತಿರ್ಲಿಂಗ ತುಂಡಾಗಿ. ಆಗ ಅಲ್ಲಿ ಪೂಜೆ ಮಾಡ್ತಾ ಇರುವ ಅಗ್ನಿಹೋತ್ರಿ ಶಾಸ್ತ್ರಿಗಳು ಆ ಅವಶೇಷಗಳನ್ನು ತೆಗೆದುಕೊಂಡು ದಕ್ಷಿಣ ಭಾರತೀಯ ಅಂದರೆ ತಮಿಳುನಾಡಿಗೆ ಬಂದು ಸೇರಿಕೊಂಡು ಶಾಸ್ತ್ರೋಕ್ತವಾಗಿ ಆ ಅವಶೇಷಗಳನ್ನು ಮತ್ತೆ ಶಿವಸ್ವರೂಪ ಲಿಂಗವಾಗಿ ಅದನ್ನು ಮತ್ತೆ ಸ್ವರೂಪ ಶಾಸ್ತ್ರೋಕ್ತವಾಗಿ. ಕೆಲವರು ತಲೆಯಲ್ಲಿ ಬರ್ಬೋದು, ಖಂಡಿತವಾದ ಮೂರ್ತಿಯ ವಿಗ್ರಹ ಹೇಗೆ ಪೂಜೆ ಮಾಡ್ತಾರೆ, ಅದು ನಿಮಗೆ ಗೊತ್ತಿರೋ ವಿಷಯ. ಸಣ್ಣದು ದೊಡ್ಡ ದೊಡ್ಡ ದೇವಸ್ಥಾನಗಳ ವಿಗ್ರಹಗಳಿರುತ್ತೆ, ಸೌತ್ ಹೋದ್ರೆ ಅದಕ್ಕೆ ವಜ್ರಲೇಪ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ, ಆಗಮಶಾಸ್ತ್ರದಲ್ಲಿ ಅದಕ್ಕೆ ಆದ ಭಿನ್ನ ಭಿನ್ನ ವಿಧಾನಗಳಿದೆ. ಸರ್ವೇ ಸಾಮಾನ್ಯರಿಗೆ ಸ್ವಲ್ಪ ಗೊತ್ತಿದೆ.
समर्पयामि सत्याजातं प्रपद्यां सत्याजाताय नमो नमः भवे भवेनादि भवे भवस्त्वमान् भवद्भवाय नमः शुद्धायुक्तान् समर्पयामि तस्मात्नाभिक्षे दृष्टान्नामकारणं चित्तानश्कत्यवादिनः अभिनामकागस्नाय योगिरायुधान् समर्पयामि रामदेवाय नमो ज्येष्ठाय नमः श्रेष्ठाय नमो रक्ताय नमः कालाय नमः कलविकरणाय नमो बलविकरणाय नमो बलाय नमो बलप्रमथनाय नमः सर्वभूतमनाय नमो नमोन्मनाय नमः सुभार्गस्थानं समर्पयामि शुक्लभिज्ञदेवोत्सवितोत्पनाविच्छित्रेण पवित्रेण भो सूर्यस्रश्भिः विरस्तान् समर्पयामि घोरेभ्यो घोरेभ्यो घोरघोरतरेभ्यः सर्वेभ्यः सर्वशक्तेभ्यो नमस्ते सर्वरूपेभ्यः सुभार्गस्थानं समर्पयामि सुनात्नाविरिष्ये सुभवातायते भक्षणभवः मानधेन सन्तोषधेः मधुरक्तमदोषमधुमराज्यप्रमोहितः मधुज्यवरत्नपिता प्रथमान् नवनस्पतिरमधमागमस्तलोच्यः मानधेर्गावोभङ्गः मधुस्तान् समर्पयामि तत्परकाय विद्महे महादेवाय धीमहि तन्नो रुद्रः प्रचोदयात् सुभार्गस्थानं समर्पयामि शर्करयात्मावीक्ष्ये पादपवक्तज्ञाजन्मने पादमिन्द्राय भावे नाम्ने पादमित्राय वर्णाय वायवे बृहस्पतये ब्रह्माङ्गराभ्यः शर्करात्मानं समर्पयामि ईशानः सर्वविद्यानामीश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तुता शिवो शुद्धायुक्तान् समर्पयामि तथामहाभिषेके योगः ॐ भद्रं कर्णेभिष्णयाम देवाः गङ्गाश्वमहं भजे ॐ शञ्चमे वयश्चमे प्रियञ्चमे कामश्चमे कामश्चमे ओमनरश्चमे भद्रञ्चमे श्रेयश्चमे वस्यश्चमे जगश्चमे भगश्चमे द्रविणञ्चमे लिङ्गाचमे दत्ताचमे हेमश्चमे हृदिश्चमे विष्णुञ्चमे महश्चमे संविश्चमे ज्ञात्रञ्चमे गोश्चमे श्रीरञ्चमे भयश्चमृतञ्चमे मृतञ्चमे यक्षञ्चमे नामयश्चमे देवादिश्चमे रेखायुक्तञ्चमे मित्रञ्च ಜೀವನದಲ್ಲಿ ಭಕ್ತಿ ಬೇಕು, ಶಕ್ತಿ ಬೇಕು, ಮತ್ತೆ ಯುಕ್ತಿ ಬೇಕು. ಅದಕ್ಕಿಂತ ಮೂಲವಾಗಿ ಹೇಳ್ತಾರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ತುಂಬಾ ಜನಕ್ಕೆ ಇಚ್ಛಾಶಕ್ತಿ ಇರುತ್ತೆ, ಆದ್ರೆ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋ ಜ್ಞಾನಶಕ್ತಿ ಇರುತ್ತೆ. ಪ್ರತಿದಿನ ಮನೆಯಲ್ಲಿ ಬಟನ್ ಇರುತ್ತೆ, ಇಚ್ಛೆ ಇರುತ್ತೆ ಫ್ಯಾನ್ ಬೇಕಂತ ಪ್ರತಿ ಸಲ ಪ್ರತಿಯೊಂದು ಬಟನ್ ಆನ್ ಮಾಡಿ ನೋಡಿದ್ರೆ ಯಾಕೆಂದ್ರೆ ಅದನ್ನು ನೋಡಿ ಇದು ಫ್ಯಾನ್ದು ಇದು ಲೈಟ್ ಅಂತ ಹೇಳಿ ಜ್ಞಾನಶಕ್ತಿ ಜಾಗೃತ ಮಾಡ್ಕೊಳ್ಳೋದು. ಸೊ ಜ್ಞಾನಶಕ್ತಿ ಜಾಗೃತ ಮಾಡದೇ ಇದ್ರೆ ಪದೇ ಪದೇ ಮತ್ತೆ ಜಾರಿ 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 ಜೀರೋದಿಂದಲೇ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ತುಂಬಾ ಜನಕ್ಕೆ ಇಚ್ಛಾಶಕ್ತಿ ಇರುತ್ತೆ, ಜ್ಞಾನಶಕ್ತಿ ಇರುತ್ತೆ. ಪಾದಯಾತ್ರೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇರುತ್ತೆ, ಪಾದಯಾತ್ರೆ ಹೇಗೆ ಮಾಡಬೇಕು ಅಂತ ಅದಕ್ಕೆ ಜ್ಞಾನಶಕ್ತಿ. ಹಾದಿ ಜನ ಒಬ್ಬರು ಇರ್ತಾರೆ, ಕಸ ಯಾರಿಗಾದ್ರೂ ಮುಂಚೆ ಕಳಿಸಿ ಅಂತ ದೂರಿ ಪಾದಯಾತ್ರೆ ಮಾಡಿ ಅಂದ್ರೆ ಆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಸೇರಿದಾಗ ಕ್ರಿಯಾಶಕ್ತಿ ಆಗುತ್ತೆ. ಮಾಡಬೇಕು ಅಂತ ಇಚ್ಛೆ ಇರೋದು ತಪ್ಪಲ್ಲ, ಆದರೆ ಅದನ್ನ ಹೇಗೆ ಮಾಡಬೇಕು ಅಂತ ಜ್ಞಾನಶಕ್ತಿ ಜಾಗೃತಿ ಮಾಡದೆ ಮತ್ತೊಬ್ಬರಿಗೆ ದೋಷ ಕೊಟ್ಟರೆ ಅದು ನಿಮ್ಮಿಂದ ಕ್ರಿಯಾಶಕ್ತಿ ಜಾಗೃತ ಆಗೋದಿಲ್ಲ. ಹೇಳ್ತಾ ಇದ್ರೆ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಅದಕ್ಕೆ ಏನೇನು ಬೇಕು, ಇದು ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತು ಇಚ್ಛಾಶಕ್ತಿ. ನೀವು ಅಡಿಗೆ ಮಾಡಬೇಕಾದ್ರೆ ಇಚ್ಛೆ ಇರುತ್ತೆ, ಒಳ್ಳೆ ಅಡಿಗೆ ಮಾಡಿ ರುಚಿ ಮಾಡಬೇಕು ಅಂತ, ಆದರೆ ಗ್ಯಾಸ್ ಇಲ್ಲದೆ ಇದ್ರೆ ಆ ಅಡಿಗೆ ಮಾಡೋಕ್ಕಾಗುತ್ತೆ. ಅಂದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಅಪೇಕ್ಷೆ ಮಾಡಬೇಕು. ಅದಕ್ಕಿಲ್ಲ ಇಚ್ಛೆ ಏನಿರುತ್ತೆ ಅದ್ರ ಜೊತೆ ಜ್ಞಾನ ಸೇರಿಸಿದಾಗ ಕ್ರಿಯಾಶಕ್ತಿ ಬಂದರೆ ಜೀವನದಲ್ಲಿ ಸಫಲತೆ ಸಿಗುತ್ತೆ. ನೀವು ಇಲ್ಲಿಂದ ತಿರುಪತಿಗೆ ಹೋಗ್ಬೇಕಂದ್ರೆ ಕಾರ್ ಇದ್ರೆ ಅದಕ್ಕೆ ಎಷ್ಟು ಕ್ಯೂ ಬರುತ್ತೆ, ಎಷ್ಟು ಸಾವಿರ ಜನ ಬರ್ತಾರೆ, ಎಷ್ಟು ಹೊತ್ತು ಕೂಡ್ತಾರೆ, ವಯಸ್ಸಾದವ್ರು ಬಂದ್ರೆ ಅವ್ರಿಗೆ ಹ್ಯಾಕ್ ಕೂಡಿಸ್ಬೇಕು ಕೇಳ್ಕೊಳ್ಬೇಕಾಗಿ ಈ ಅರಿವಿದೆ ನೋಡಿ. ನಾವು ಏನೇನು ಮಾಡಬೇಕಾದ್ರೆ ಅದರಿಂದ ಜ್ಞಾನ ಶಕ್ತಿ ಬೇಕು. ಇಲ್ಲ ಅಂದ್ರೆ ಏನಿಸುತ್ತೆ, ತೆರೆಯಲ್ಲಿ ತುಂಬಾ ಬುದ್ಧಿವಂತಿದ್ರೆ ಇದೇ ಹಾಕ್ಬೇಕು, ಅದೇ ಹಾಕ್ಬೇಕು, ಇದು ಬೇಕಾ, ಇಲ್ಲದ್ರೆ ಆಗುತ್ತಲ್ವಾ. ಬಹಳ ಬುದ್ಧಿವಂತಿಗೆ ಏನಾಗುತ್ತೆ ಅಂತ ಅದು ಬುದ್ಧಿ ಅಂತ ಅನಿಸುತ್ತೆ, ಅದು ಕೇವಲ ವಿಕಲ್ಪ ತಯಾರು ಮಾಡ್ತಾ ಇರ್ತೀವಿ. ಅಂದ್ರೆ ಆ ಇಷ್ಟ ತಲೆಗೆ ನೋವಾದಾಗ ಮಾಡ್ಬೇಕಾದಾಗ ಅದು ಬೇರೆ ಬೇರೆ ವಿಕೃತಿ ರೂಪವನ್ನು ತಾಳ್ತಾ ಇರುತ್ತೆ. ಅದಕ್ಕೆ ಅವರು ಜ್ಞಾನ ಅಂತ ಎದುರುಗಳಿಗೆಲ್ಲ ಯಾಕೆ ಅವಶ್ಯಕತೆ ಇದೆ ಅಂತ ಯಾಕೆ ವ್ಯವಹಾರ ಜ್ಞಾನ ಇಲ್ಲ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಅನುಭವ ಬಂದಂಗೆ ಗೊತ್ತಾಗೋದು ಅವಶ್ಯಕತೆ.
ಅನುಭವ ಜ್ಞಾನ ತಂದು ಕೊಡುತ್ತೆ. ಅನುಭವ ಮಾಡಬೇಕಾದ್ರೆ ನಾವು ಸೇವೆಯಲ್ಲಿ ಗುರುಗಳು ಕೇಳಿದ್ರು ಯಾರು ಗುರುಗಳೇ ನಮ್ಮ ಜ್ಞಾನ ಶಕ್ತಿ ಹೆಚ್ಚಾಗಬೇಕಾದ್ರೆ ಏನ್ ಮಾಡಬೇಕು, ಕ್ರಿಯಾಶಕ್ತಿ ಹೆಚ್ಚಾಗಬೇಕಾದ್ರೆ ಏನ್ ಮಾಡಬೇಕು, ನಾವು ಇಚ್ಛಾಶಕ್ತಿ ಸರಿಯಾದ ಜಾಗೃತ ಆಗಬೇಕು, ಏನ್ ಮಾಡಬೇಕು, ಸಾಧನೆ ಸೇವೆ ಸತ್ಸಂಗ ಮಾಡಿ ಇಚ್ಛಾಶಕ್ತಿಯನ್ನು ಕರೆದು ಸರಿಯಾದ ಇಚ್ಛೆ ಬರುತ್ತೆ. ಜ್ಞಾನ ಶಕ್ತಿ ನಿಮ್ಮನ್ನು ಬೆಳೆದು ಮಾಡುತ್ತೆ. ಕ್ರಿಯಾಶಕ್ತಿ ನೀವು ಏನ್ ಶಕ್ತಿ ಇದೆಯೋ ಅದು ಸದುಪಯೋಗ ಆಗುತ್ತೆ. ಅದಕ್ಕೆ ಸಾಧನೆ ಸತ್ಸಂಗ ಸೇವೆ. ಆಗ ನಿಮ್ಮ ಜೀವನದಲ್ಲಿ ಸಾಧನೆ ಸೇವೆ ಸತ್ಸಂಗ ಮಾಡಿದ್ರೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಜೊತೆ ಭಕ್ತಿ ಶಕ್ತಿ ಮತ್ತು ಶಕ್ತಿ ಅಂದ್ರೆ ಯಾವುದೇ ಕಾರ್ಯವನ್ನು ನಿರ್ವಹಿಸುವಂತಹ ಸಾಮರ್ಥ್ಯ ಬರುತ್ತೆ, ಅದಕ್ಕೆ ಶಕ್ತಿ ಅಂತ ಹೇಳಿ ಅರ್ಥ ಆಗ್ತದೆ. ಭಕ್ತಿ ಅಂದ್ರೆ ಸಾಮರ್ಥ್ಯ ಬಂದಾಗ ನಾನು ಮಾಡೋನು ನನ್ನಿಂದ ಆಗ್ತಾ ಇದೆ ಅಹಂಕಾರ ಬಂದು ತನಕಕ್ಕೂ ಸಂಭಾವನೆ ಇರುತ್ತೆ. ಶಕ್ತಿ ಶಕ್ತಿ ಶ್ರದ್ಧೆ ಅಂದ್ರೆ ಬಂತು ಅಂದ್ರೆ ಆ ಸಾಮರ್ಥ್ಯ ಅದು ಹೂವಾಗಿ ಹರಡುತ್ತೆ ಮತ್ತು ಅದನ್ನು ಜೀವನವನ್ನು ಪ್ರಕಾಶಮಾನ ಮಾಡುತ್ತೆ. ಅಂದ್ರೆ ಬರೀ ಶಕ್ತಿ ಬಂದ್ರೆ ಆಗೋದಿಲ್ಲ, ಅದ್ರ ಜೊತೆ ಏನ್ ಮಾಡಬೇಕು, ಭಕ್ತಿ ಬರಬೇಕು. ಆದ್ರೆ ಭಕ್ತಿ ಬಂತು ಶಕ್ತಿ ಬಂತು, ವಿವೇಕ ಇಲ್ಲ. ವಿವೇಕ ಅಂದ್ರೆ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು, ಎಷ್ಟು ಮಾಡಬೇಕು ಎಷ್ಟು ಮಾಡಬೇಕು. ನಾವು ಮನೆಯಲ್ಲಿದ್ದಾಗ ಹೇಗಿರಬೇಕು, ಕಾರ್ಯಕ್ರಮಕ್ಕೆ ಬಂದಾಗ ಹೇಗಿರಬೇಕು. ಫೋನಲ್ಲಿ ಮನೆಯಲ್ಲಿ ಮಾತಾಡಬಹುದು, ಫಂಕ್ಷನ್ ಬಂದಾಗ 4 ಜನ ಬಂದಾಗ ಆಫ್ ಮಾಡಬೇಕು ಸೈಲೆಂಟ್. ಮತ್ತೊಬ್ಬರಿಗೆ ಹೇಳಿದಾಗ ಮಾಡ್ತೀವಿ ಅಂತಂದ್ರೆ ನಾವಿನ್ನೂ ಜಾಗೃತರಾಗಿಲ್ಲ.